ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನಾನು ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡೋಲ್ಲ, ನಮ್ಮ ಹೆಗಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS BJP ಓಟ್ ಹಾಕಿ. ಸುಮಲತಾ ರಮ್ಮಿಲ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನು ಆಗಿಲ್ಲ. ಅವ್ರದ್ದು ಅವಳಿಗೆ ಸುಮಲತಾ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕತೀತ. 10 ಜನರಿಗೆ 3 ಕೆಜಿ ಕೊಡ್ತಾನೆ. ಎಟ್ಲ ಮೂಲೆ ಅದು. ಅದು ಲೋಕಸಭಾ ಚುನಾವಣೆ ಕುರಿತಂತೆ ಏನೆಲ್ಲ ಹೇಳ್ತಾರೆ ಅದರ ಜನಗಳನ್ನ ಅಭಿಪ್ರಾಯನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅವರ ಒಂದು ಸರ್ಕಾರದ ಅವಧಿಯಲ್ಲಿ ಏನು ಚೆನ್ನಾಗಿ ಆಡಳಿತ ಆಗಿದೆಯಾ, ಇಲ್ಲ ಏನೇನು ಕೆಲಸಗಳಾಗಬೇಕು, ಇನ್ನು ಏನೇನು ಕುಂದುಕೊರತೆಗಳಿದೆ ಅದನ್ನು ಕೇಳ್ತಾ ಹೋಗೋಣ. ಯಜಮಾನ್ರ, ಈಗ ಲೋಕಸಭೆ ಚುನಾವಣೆ ಬರ್ತೈತೆ, ಏನೇನು ಕೆಲಸಗಳಾಗಬೇಕು, ಏನೇನು ಪೆಂಡಿಂಗ್ ಇದೆ, ಯಾರ ಅಧಿಕಾರ ಚೆನ್ನಾಗಿದೆ? ಸರಿ, ಈಗ ಎಲ್ಲಿ ಸೆಂಟ್ರಲ್ಲ? ಸೆಂಟ್ರಲಲ್ಲಿ ನಾನು BJP ಬಗ್ಗೆ ನನಗೆ ಮೂಡಿಲ್ಲ. ಅದ್ರ ಬಗ್ಗೆ ನಾನು ಯಾವತ್ತೂ ಮಾಡಿಲ್ಲ. ನಾನು ಕಾಂಗ್ರೆಸ್ಸು JDS ಎರಡು ಬಿಟ್ಟರೆ ಬೇರೆ ಕಡೆ ಮೂಡಿಲ್ಲ ನಂದು. ನಾನು BJPಗೆ ಓಟ್ ಕೊಟ್ಟೋನೂ ಅಲ್ಲ, ನಾನು ಅವ್ರನ್ನ ಅಳತೆ ಮಾಡೋನೂ ಅಲ್ಲ. ನಾನು ಕರ್ನಾಟಕ ರಾಜ್ಯದಿಂದ ಅಳ್ತ್ಕೋಲ್ ಮಾಡ್ತೀನಿ ಬೇಕಾದ್ರೆ. ಈಗ ಬಂದಿರೋ ಸಿದ್ದರಾಮಯ್ಯ ಸರ್ಕಾರವೇ ಫಸ್ಟು. ಸೆಂಟ್ರಲ್ ಕಾಂಗ್ರೆಸ್ ಬಂದರೆ ನನ್ನ ಅನುಭವದಲ್ಲಿ, ಇಲ್ಲ JDS ಕಷ್ಟ ಅದ. ಇಲ್ಲಿ JDS ಸೆಂಟ್ರಲ್ ಬರ್ಬೇಕಾದ್ರೆ ಕಷ್ಟ ಅದೇ. ಇಲ್ಲಿ ಸೆಂಟ್ರಲ್ಲು ಕಾಂಗ್ರೆಸ್ ಬಂದರೆ ಒಂದು ಪರವಾಗಿಲ್ಲ. 165 ವರ್ಷ ದೇಶ ಆಳವ್ರೆ ಯಾರು ಕಾಂಗ್ರೆಸ್ ಅವರು. ಅವರು ದೇಶಕ್ಕೆ ಆಗೋಷ್ಟು ಮಾಡೋರು, ಅವತ್ತಿನ ಕಾಲದಿಂದ ಮಾಡ್ಕೊಂಬಂದವ್ರೆ. ಹಾಂ, ಈಗ ಪರವಾಗಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಬೆಸ್ಟು ಅಂತ ಹೇಳ್ದು ನಾನು ಮೊದಲೇ. ಹೆಗ್ಡೆ ಅದು ಸಿದ್ದರಾಮಯ್ಯ ಸರ್ಕಾರ ಬಿಟ್ಟರೆ ರಾಮಕೃಷ್ಣ ಹೆಗ್ಡೆ ಅವರು, ಅವ್ರು ಬಿಟ್ಟರೆ ಸಿದ್ದರಾಮಯ್ಯನವರು. ಇನ್ನು ಯಡಿಯೂರಪ್ಪನೂ ಬಿಡಿ. ಸುಮಲತೆಗೆ ಅಂದರೆ ಅಂಬರೀಷ್ ನಾಮಕರಣ ಮಾಡಿಕೊಂಡು ಓಟ್ ಹಾಕಿದ್ದು. ಅಂಬರೀಷ್ ಇದ್ರಲ್ಲ, ಅಂಬರೀಷ್ ನಾಮಕರಣ ಮಾಡ್ಕೊಂಡು ಹಾಕಿದ್ದು ಮಂಡ್ಯದವರು. ಅಂಬರೀಷ್ ಒಳ್ಳೆ ಚಲನಚಿತ್ರ ನಟರು. ಅವರು 2 ಸಾರಿ, ಒಂದು ಸಾರಿ MP MLA ಎಲ್ಲ ಆಗಿದ್ದವರು. ಅಂಬರೀಷು ಅವರು ಬೆಸ್ಟು. ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಳ್ಳೆ ಇದು ಸರ್ಕಾರ ನಡ್ಕೊಂಡ್ಬಂದಿದೆ, ಚೆನ್ನಾಗಿದೆ. ಸಿದ್ದರಾಮಯ್ಯ ಬಂದಮೇಲೆ ಚೆನ್ನಾಗಿದೆ. ಸಿದ್ದರಾಮಯ್ಯನವ್ರು ಬಂದಮೇಲೆ ಭಾರಿ ಚೆನ್ನಾಗಿದೆ. ಕೇಂದ್ರದಲ್ಲಿ ಯಾಕೆ BJP ಬರಬಾರ್ದು ಅಂತಾರೆ? ನಮಗೆ JDS ಮತ್ತು ಕಾಂಗ್ರೆಸ್ ಬಿಟ್ಟು ನಾವು BJP ಇದು ಮಾಡಿಲ್ಲ. ನಾವು JDS ಮತ್ತು ಯೋಜನೆ ಅದೆಲ್ಲನೂ ಮೋದಿಯವರು ದುಡ್ಡು ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ, ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅವೆಲ್ಲ ನಿಮ್ಗೆ ಸಿಕ್ತಿದೆಯಾ? ನಿಜ ಕೊಟ್ಟಿದ್ದಾರೆ, ಆದರೂ ಮಾಡಿದ್ದಾರೆ. ಈ ದೇಶಕ್ಕೆ, ಇಡೀ ಭಾರತಕ್ಕೆ ಮಾಡವ್ರೆ. ಆದರೂ ನಮ್ಮ ಒಬ್ರಿಗೆ ಮಾಡಿ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಅದರ ದೇಶದಿಂದ ಆದರೂ ಇವತ್ತಿನ ಇದರಲ್ಲಿ ಪರಿಸ್ಥಿತಿಯಲ್ಲಿ ಬಡತನದ ಸ್ವಲ್ಪ ದೊರೆ ನಾವಲ್ಲ, ನಾವು ಪ್ರಜೆಗಳಷ್ಟೇ. ಅಪರಾಧ ನಿರಪರಾಧ ಪ್ರೂಫ್ ಮಾಡೋದಾದ್ರು ಇನ್ನು ಆಡಾಳೋ ದೊರೆ. ಆ ದೊರೆ ತೀರ್ಪೇ ತೀರ್ಪು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ BJP ಬಂದಿಲ್ಲ ಯಾವುದೇ ಕಾರಣಕ್ಕೂ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ BJP ಬರೋದಿಲ್ಲ. ಇತ್ತು ನಮ್ಮ ರಾಜ್ಯದಲ್ಲಿ ಇತ್ತು. ಆದರೂ ಇಲ್ಲಿ ಯಡಿಯೂರಪ್ಪ ಅವ್ರ ಸರ್ಕಾರ ಇದ್ದಾಗ ಇತ್ತು. ಆಗಲೂ ಸಮ್ಮಿಶ್ರ ಸರ್ಕಾರ ಇತ್ತು. ಆಮೇಲೆ ಕಾಂಗ್ರೆಸ್ನವ್ರು ಹೊತ್ಕೊಂಡೋಗಿ, BJP ಅವ್ರು ಹೊತ್ಕೊಂಡೋಗಿ, JDSನವ್ರು ಹೊತ್ಕೊಂಡೋಗಿ ಸರ್ಕಾರ ನಡೆಸಿದ್ರು. ಅಷ್ಟೇ ಬಿಟ್ಟರೆ ಜನಗಳಿಗೇನು ಸಾರ್ವಜನಿಕವಾಗಿ ಏನು ಅನುಕೂಲ ಆಗಲಿಲ್ಲ ಆಗ BJP ಸರ್ಕಾರದಲ್ಲಿ. ಕೇಂದ್ರದಲ್ಲಿ ಯಾವ ಸರ್ಕಾರ ಬರಬೇಕು ನಿಮ್ಮ? ಕೇಂದ್ರದಲ್ಲಿ ಈಗ ಸರ್ಕಾರದಲ್ಲಿ ಬಂದರೆ ನಮಗೆ ರಾಹುಲ್ ಗಾಂಧಿಯವ್ರು ಬಂದರೆ ಅನುಕೂಲ. ಆಡಳಿತ ಅವ್ರದ್ದೇ ನಡಿಬೇಕು, ಚೆನ್ನಾಗಿರ್ತದೆ, ಚೆನ್ನಾಗಿ ನಡಿಬೇಕು. 10 ವರ್ಷ BJP ಏನು ಮಾಡಿಲ್ಲ ಅಂತಾರೆ? ಏನು ಪ್ರಶ್ನೆ ಇಲ್ಲ, ಮಾಡೋರೆ. ದೇಶಕ್ಕೆ ಮಾಡಿದ ಪ್ರಶ್ನೆ ಆಗಬಾರ್ದು. ದೊರೆ ಅದೇ ತೀರ್ಪು. ನಾವು ಅಬ್ಜೆಕ್ಷನ್ ಮಾಡಬಾರ್ದು. ಮಾಡೋರೆ ಅಂದರೆ ದೇಶಕ್ಕೆ ಬೆಟ್ಟೋದಿ ಅಂತ ಯಾರು ಹೇಳೋಕ್ಕಾಗಲ್ಲ. ಈಗ ನಾವು ಒಂದು ಮನೆಯದೇ ಸಮರ್ಸ್ಬೇಕಾದ್ರೆ ಕಷ್ಟ ಅದೇ. ಇಡೀ ಭಾರತ ಸಮರ್ಸ್ಬೇಕಾದ್ರೆ, ಈ ನಾಡಾಳೋದವರೆ ಭಾರತ ಸಮರ್ಸ್ಬೇಕಾದ್ರೆ ಅದ್ರ ಬಗ್ಗೆ ನಾವು ಅಬ್ಜೆಕ್ಷನ್ ಮಾಡೋಂಗಿಲ್ಲ. ನಮ್ಮ ಅನುಭವದಲ್ಲಿ ಏನಂದರೆ 60 ವರ್ಷ ಕಾಂಗ್ರೆಸ್ ಆಳಿದೆ, ಇನ್ನೂ ಒಂದು ಸತಿ ಕಾಂಗ್ರೆಸ್ ಆಳಲಿ ಅಂತೂ ಅನುಭವ.
ಸಿದ್ದರಾಮಯ್ಯನವರು ನಮಗೆ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಬೇಕು. 400 ಸೀಟು ಹೊಡೆದಿದ್ದಾರೆ ಈ ಸರಿಗೆ. ಹೋದ ಸರಿ 27 ಸೀಟ್ ಬಂದಿದ್ದು ಕಾಂಗ್ರೆಸ್ನವರು ವಿರೋಧ ಪಕ್ಷಕ್ಕೂ ಅಲ್ಲಿ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳೋಕೆ ಅವ್ರ ಕೈಲಿ ಆಗಿರಲಿಲ್ಲ. ಪಾಪ ಅವ್ರದ್ದು ಸೀಟು ಒಂದು 100 ಬರಬೇಕು, ವಿರೋಧವಾಗಿ ಇರಬೇಕು. ಎಲ್ಲ ಒಂದೇ ಆಗಿಬಿಟ್ಟಾಗ ಏನೂ ಸಾಧನೆ ಆಗಲ್ಲ ಅಲ್ಲವರ. ಹೋರಾಟ ಇದ್ರೂ ತಾನೇ ಯಾವುದೇ ಚುನಾವಣೆ ಯಾವುದೇ ಸರ್ಕಾರದಲ್ಲಿ. ಅದರಲ್ಲಿ ಮೋದಿನೇ ಈ ಸರಿ ಪ್ರಧಾನಿ ಆಗೋದು. ಇಲ್ಲಿ ನಮ್ಮ JDS ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ಲೋದು. BJP ಮತ್ತು ನಮ್ಮ ಜನತಾದಳ ಒಂದಾಗಿದ್ದೀವಿ. ನಾವು JDS ಗೆಲ್ತದೆ ಇಲ್ಲಿ. ಈ ಸರಿ ಏನು ಮಾಡೋಕ್ಕಲ್ಲ, ಅವ್ರಿಗೆ ಸೀಟೇ ಸಿಗಲ್ವಲ್ಲ, ಅದು ಹೆಂಗೆ ಸಿಗುತ್ತೆ? ಪಕ್ಷೇತರವಾಗಿ ನಿಲ್ತಾರಲ್ಲ. ಈ ಪಕ್ಷ ನಿಂತ್ಕೊಂಡ್ರೆ ಯಾರು ಓಟ್ ಹಾಕಲ್ಲ. ಅವರು ಮೋದಿಗೆ ಹೋದಾರೆ. ಆಗ ಕುಮಾರಣ್ಣ ಅವರು ಮೋದಿಗೆ ಹೋಯ್ತಾರೆ. ನಮ್ಮ JDS ದೇವೇಗೌಡರು ಮೋದಿ ಸಪೋರ್ಟು. ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ, ಇಲ್ಲ ಅಂತ ಏನಿಲ್ಲ. 2,000 ರೂಪಾಯಿ ಕೊಡ್ತಾವ್ರೆ. ಅದ್ರ ಬಗ್ಗೆ ಏನಿಲ್ಲ. ಅವರು ಈ ಥರ ಹೇಳಿಲ್ಲ ನಮ್ಗೆ. ಅವ್ರಿಗೆ ಓಟ್ಗೆ ಎಲೆಕ್ಷನ್ಗೆ ಬಂದಾಗ DK ಶಿವಕುಮಾರ್ ಅವ್ರವೇ ಸಿದ್ದರಾಮಯ್ಯನವ್ರವೇ ನಾವು 2,000 ರೂಪಾಯಿ ನಿಮಗೆ ಬಡವ್ರಿಗೆಲ್ಲ ಕೊಡ್ತೀವಿ, ರೇಷನ್ ಕಾರ್ಡ್ ಕೊಡ್ತೀವಿ ಅಂದ್ಬಿಟ್ಟು ನಮ್ಮ ರಾಜ್ಯಕ್ಕೆ ಓಟ್ ಹಾಕಿ, ಕೇಂದ್ರಕ್ಕೂ ಓಟ್ ನೀವು MP ಗೂ ಹಾಕ್ಬೇಕು ಅಂತ ಏನೋ ಕೇಳಿದಾರಾ? ಇರಿ ಒಂದು ಮಂಡ್ಯದಲ್ಲಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಸುಮಲತಾ ಅವರ ಇಲ್ಲ ಇಲ್ಲಿ ಯಾರೇ ನಿಂತ್ಕೊಂಡ್ರು, ಯಾರೇ JDS ಅಲ್ಲಿ ನಿಂತ್ಕೊಂಡ್ರು ಸಮ್ಮಿಶ್ರ ಸರ್ಕಾರದಲ್ಲಿ JDS ಗೆಲ್ಲೋದು 100%. ನಿಖಿಲ್ ಕುಮಾರಸ್ವಾಮಿ ಅವರ ಯಾರು ನಿಂತ್ಕೊಂಡ್ರು ಗೆಲ್ತಾರೆ. ನಾಯಿ ನಿಲ್ಸಿದ್ರು ಮೋದಿ ಅಲೆ ಇದೆ. ಇಲ್ಲಿ JDS ಓಟ್ ಹಾಕ್ತಾರೆ. ಮೋದಿಯಿಂದ ತುಂಬ ಅನುಕೂಲ ಆಗಿದೆ. ಭಾರತ ದೇಶಕ್ಕೂ ನಮಗೂ ಅನುಕೂಲ ಇದೆ. ನಮಗೆಲ್ಲ ದುಡ್ಡು ಹಾಕ್ತಾವ್ರೆ. ನಮ್ಮ ಮನೆ ತಕ್ಕನಲ್ಲಿ ಕೊಡ್ತಾವ್ರೆ. ನಮಗೆಲ್ಲ ಖಾತೆದಾರರಿಗೆ 2,000 ದುಡ್ಡು ಹಾಕ್ತಾವ್ರೆ. ಈಗ ತಿರ್ಗಾ ವಾಪಸ್ 5,000 ಹಾಕ್ತೀವಿ ಅಂದಿದ್ದಾರೆ. ಆಮೇಲೆ 300 ಯೂನಿಟ್ಟು ಕರೆಂಟ್ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೋದಿಯವರು. ನಮಗೆ ಮೋದಿ ಮೇಲೆ ನಂಬಿಕೆ ಇದೆ. ಮೋದಿ ಮೇಲೆ ತುಂಬ ನಂಬಿಕೆ ಇದೆ. ಭಾರತ ದೇಶನ ಆಗೆಲ್ಲ ಎಷ್ಟೇ ಜನ ಸಾಯ್ತಿದ್ರು, ಇವಾಗ ಯಾರೂ ಸಾಯ್ತಾಯಿಲ್ಲ, ನೆಮ್ಮದಿಯಾಗವ್ರೆ. ಅಲ್ಲಿ ಮಿಲ್ಟ್ರಿಗಳು ಏನು ಆಗೆಲ್ಲ ಸಾಯೋರು, ಈಗ ಮಿಲ್ಟ್ರಿಗಳು ಸಾಯ್ತಾ ಇಲ್ಲ. ಇವಾಗ ನಮಗೆ ಬೆಂಗಳೂರಿಗೆ ನೀರಿಲ್ಲ, ಬೆಂಗಳೂರಿಗೆ ನೀರಿಲ್ಲ ಅಂತಂದರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಹಂಗೆ ಮಳೆ ಉಯ್ಯೋದೇ ಇಲ್ಲ ಕರ್ನಾಟಕದಲ್ಲಿ. SM ಕೃಷ್ಣ ಅವರು 4 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಆಗ ರಾಜ್ಕುಮಾರ್ ನಾಗರಣೆ ಆಗರಣೆ ಈಗಾಗಲೇ ಮಳೆ ಉಯ್ದೆಯಾ? ಅವತ್ತು ನಾವು ಒಳ್ಳೊಳ್ಳೆ ಓರಿ ಕಟ್ಟವು. ಈ ರೋಡಲ್ಲಿ ಮರ ಸೊಪ್ಪೆಲ್ಲ ಕೊಡ್ದು ಮಳೆ ಉಯ್ಯಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಬಂದಾಗ ಮಳೆ ಇರೋಲ್ಲ, ಆ ಕುಡಿಯೋಕ್ಕೆ ನೀರು ಇರೋಲ್ಲ. ಅದಂತೂ ಸತ್ಯವಾದ ಮಾತು. ನಾನು ಹೇಳ್ತೀನಿ, ನಿಮ್ಮ ಮಳೆ ಉಯ್ಯಲ್ಲ ಯಾವತ್ತು. ಮಳೆ ಕಮ್ಮಿನೇ ಯಾವತ್ತು. ಯಾವುದೋ ಸಮ್ಮಿಶ್ರ ಸರ್ಕಾರ ಆಗಿರ್ತದೆ ಅವಾಗೆಲ್ಲ ಮಳೆ ಓದಿದೆ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಮಳೆ ಉಯ್ಯೋಕ್ಕಿಲ್ಲ. ಅದಂತೂ ನೀರಿಗೆ ತೊಂದರೆನೇ. ಅದಕ್ಕೆ ಜನಕ್ಕೆ ಎಲ್ಲರಿಗೂ ಮೇಂಡಲ್ ಇದೆ ಅದು. ಯಪ್ಪ ಇವ್ರಿಗೆ ಓಟ ಹಾಕ್ಲೇಬಾರ್ದು ಇನ್ನು ಯಾವತ್ತೂ. ನಾವೆಲ್ಲ 6-7 ಕೋಟಿ ಜನನೇ ತುಂಬ ಇದೆ. ಕಷ್ಟ ಅದೇ. ಉತ್ತರ ಕರ್ನಾಟಕಕ್ಕೆ ಹೋಗ್ತೀನಿ, ನೋಡ್ತೀನಿ ನಾನು. ಒಂದು ವ್ಯವಹಾರ ಮಾಡ್ತೀವಿ, ಮರ ಕಟ್ಟಿಂಗೆಲ್ಲ ಮನೆ ಬಿಟ್ಬಿಟ್ಟೆ ಹೊರಟೋಗ್ತಾವ್ರೆ. ಎಲ್ಲಿ 2,000 ರೂಪಾಯಿ ತೊಗೋತಾನೇ ಇಲ್ಲ ಜನ. ನಾವು ನೋಡ್ತೀವಿ. ನಿಮಗೆ ಎಲ್ಲ ಅನುಕೂಲ ಆಯ್ತಲ್ಲ ಸರ್ಕಾರದಿಂದ, ಯಾಕಮ್ಮ ತೊಗೋತಾ ಇಲ್ಲ? ಅಣ್ಣ ಏನು ತೊಗೊಂಡು ನಮ್ಮದು ಈ ಕಾರ್ಡೇ ಸರಿ ಇಲ್ಲ, ಆ ಕಾರ್ಡೇ ಸರಿ ಇಲ್ಲ, ರೆಕಾರ್ಡೇ ಸರಿ ಇಲ್ಲ. 25 ಲಕ್ಷಕ್ಕೆ ಕೊಡ್ತೀವಿ ತಿರ್ಗಿ ಈಗ ವಾಪಸ್ಸು ಅಂತ DK ಶಿವಕುಮಾರ್ ಅವರು ಇಲ್ಲ. ನಮಗೆಲ್ಲ ಗೊತ್ತಾಯಿದ್ದಾವೆ, ಗೊತ್ತಾಯಿಲ್ಲ ಅಂತ ಏನಿಲ್ಲ. ಈಗೇನು ನಮ್ಮ ರಾಜ್ಯದಲ್ಲಿ ಈ ನಮ್ಮ ಸರ್ಕಾರ ಬಂದರೆ ಕೊಡ್ತೀವಿ ಅಂತ ಓಟ್ ಹಾಕಿದ್ದೀವಿ ನಾವು. ಕಾಂಗ್ರೆಸ್ಗೆ ಓಟ್ ಹಾಕಿದ್ದು ನಿಜ. MP ಗೂ ಹಾಕುವಂತ ಏನು ಅವರು ಬರವಣಿಗೆ ಬರ್ಕೊಟ್ಟಿದ್ದೆವು ನಾವು. ಕೊಟ್ಟರೆ ಕೊಡ್ಬೋದು, ಕೊಡ್ದವ್ರು 5 ವರ್ಷ ಸಿದ್ದರಾಮಯ್ಯನವ್ರು ಕೊಡ್ತೀವಿ ನಮ್ಮ ರಾಜ್ಯದಲ್ಲಿ ಅಂತ ಮಾತು ಕೊಟ್ಟಿದ್ದಾರೆ. ಕೇಂದ್ರಕ್ಕೂ ಹಾಕುವಂತ ಇಲ್ಲ, ಆಮೇಲೆ ಇನ್ನೊಂದಕ್ಕೂ ಹಾಕುವಂತಾರಪ್ಪ. ಅವೆಲ್ಲ ಇಲ್ಲ. ಅಲ್ಲಿ ಡಿಸೈಡ್ ಮಾಡ್ತಾರೆ ಜನ. ಎಲ್ಲ ತಿಳುವಳಿಕೆ ಜನ ಇದ್ದಾರೆ ಈಗ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.